ಮಾತು ಕೇಳೆ. ಮಾತಾಡೋಕ್ಕಾಗತ್ತಾ? ಸರ್ ಅವರು ಬಾಡಿಗೆ ಮನೇಲಿರೋದು, ಗಂಡ ಹೆಂಡ್ತಿ ಇದ್ದರು, ಅವ್ರ ಮಕ್ಕಳು ನಮ್ಮ ಹತ್ರನೇ ಇರ್ತಿದ್ದು. ಅವ್ನಿಗೆ ಸ್ವಲ್ಪ ಅನುಮಾನ ಜಾಸ್ತಿ, ಯಾರ ಹತ್ರ ಗಂಡಸ್ರ ಹತ್ರ ಮಾತಾಡಿದ್ರೆ ಅವ್ರನ್ನೇ ಮಾಡಿಕೊಂಬಿಟ್ಟವಳೆ, ಅವನ್ನೇ ಇದು ಮಾಡವಳೆ ಅನ್ನೋ ಉದ್ದೇಶದಿಂದ ಈ ಥರ ಕೊಲೆ ಮಾಡೋಕ್ಕೆ ಬಂದಿರೋದು. ಇದು ಸೇರಿ 3 ಸಲ ಮಾಡಿದ್ದಾನೆ, ಇದು 3ನೇ ಸಲ. ಏನಾಗಿದೆ? ಏನು ಮಾಡಿದ್ರು? ಅವನೇನು ಡ್ರಿಂಕ್ಸ್ ಮಾಡ್ತಾನೆ ಜಾಸ್ತಿ. ಅವ್ನು ಕೆಲಸ ಮಾಡೋಕ್ಕಾಗಲ್ಲ, ನನಗೆ ಗರ್ಭಿಣಿ ಆಗ್ಬಿಟ್ಟೈತೆ, ಯಾರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ನನಗೆ ತಂದಾಕು ಅಂತ ಕೇಳ್ತಾನೆ ಸರ್. ಇವಾಗ ಏನು ಮಾಡಿದ್ದಾನೆ ಅವ್ರಿಗೆ ಅಂತ? ಚಾಕು ತಗೊಂಡು ಇಲ್ಲಿ ಚೂರಿ ತಗೊಂಡು ಇಲ್ಲಿ ಕುಯ್ದಿದ್ದಾನೆ, ಇಲ್ಲಿ ಮುಂಡಿಲಿ ಹಿಂದೆಗಡೆ ಹೊಡೆದಿದ್ದಾನೆ ಚಾಕುದ ಚೂರಿಲಿ. ಕಂಡೀಷನ್ ಏನಿದೆ? ಇನ್ನೂ ಏನು ಹೇಳ್ತಾ ಇಲ್ಲ ಡಾಕ್ಟ್ರು. ಸೈಲೆಂಟ್ ನಿಧಾನಕ್ಕೆ ಮಾತಾಡ್ತಾವ್ರಿ. ಏನು ಆತನ ಹೆಸರು? ಗಂಡನ ಹೆಸರು? ರಮೇಶ್. ಈಕೆ ಹೆಸರು? ದೇವಕಿ. ಈಗ ಅನೈತಿಕ ಸಂಬಂಧ ಅಂದ್ರೆ ಬೇರೆಯವ್ರನ್ನ ಹತ್ರ ಎಲ್ಲ ಬೇರೆ ತರ ನಡ್ಕೊಳ್ತಾರೆ ಅಂತ ಹೇಳ್ತಾರೆ. ಎಲ್ಲಿ ಕೆಲಸ ಮಾಡ್ತಾರೆ ಅವರು? ಏನು ಕೆಲಸ ಮಾಡ್ತಾರೆ? ಸಿದ್ಧಾರ್ಥ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾಳೆ ಈ ಹುಡುಗಿ. ಆ ಅಮ್ಮ ಅವನು ಎಲ್ಲೂ ಕೆಲಸ ಹೋಗಲ್ಲ, ಅಲ್ಲಿ ಇಲ್ಲಿ ಕುಡ್ಕೊಂಡು ತಿರ್ಕೊಂಡು ಇರ್ತಾನೆ. ಇವಾಗ ಅನುಮಾನ ಪಟ್ಟು ಇದು ಈ ಥರ ಮಾಡಿರೋದು. ಯಾರ ಹತ್ರನಾದ್ರೂ ಗಂಡಸ್ರ ಹತ್ರ ಮಾತಾಡಿದ್ರೆ ಅವನಿಗೆ ಫುಲ್ ಅನುಮಾನ, ಅವ್ರ ಹತ್ರನೇ ಹೋಗಿದ್ಯಾ, ಅವ್ರ ಹತ್ರ ಕೆಟ್ಟ ಕೆಲಸ ಮಾಡಿದ್ಯಾ ಅಂತ. ಸುಮಾರು ಸರಿ ಈ ತರ ಆಗಿದೆ ಅಂತ ಹಿಂದೆ ಕೂಡ ಚಾಕು ಹಿಂದೆ ಚಾಕು ಎಲ್ಲ ಕೈಮೋ ಮುಚ್ಚಲೆಲ್ಲ ಹೊಡೆದಿದ್ದ. ಇದ್ರ ಬಗ್ಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ರು? ಕಂಪ್ಲೇಂಟ್ ಕೊಟ್ಟಿದ್ದೋ. ಆಮೇಲೆ ನಾನು ಇನ್ಮೇಲೆ ಚೆನ್ನಾಗಿರ್ತೀನಿ ಅಂತ ರಾಜಿ ಮಾಡ್ಕೊಂಡ. ಆಗಲೇ 2-3 ವರ್ಷದ ಮುಂಚೆ. ಈಗ ಮತ್ತೆ ಹಿಂಗೆ ಮಾಡಿದ್ದಾನೆ. ಕಂಪ್ಲೇಂಟ್ ಕೊಟ್ಟಿದ್ದೆ. ಸರ್ ಇವತ್ತು ಸಲ ಸ್ಟೇಷನಲ್ಲೇ ಇದ್ದೋ ಸರ್ ನಾವು. ಮೊನ್ನೆ ವಾರದಲ್ಲಿ ಏನಾಗಿತ್ತು? ಜಗಳ ಮಾಡಿ ಇದು ಮಾಡಿದ್ದ ಸರ್ ಅವನು. ಮತ್ತೆ ಮೊನ್ನೆ ಇವತ್ತು ಸಲ ರಾಜಿ ಮಾಡಿದ್ರು. ನಮ್ಮ ಎಲೆಕ್ಷನಲ್ಲಿ ಗೆದ್ದಿರೋರು ಮಂಜಣ್ಣ ಅವರೆಲ್ಲ ಬಂದು ಇನ್ಮೇಲೆ ಚೆನ್ನಾಗಿರ್ತಾರೆ, ಚೆನ್ನಾಗಿರ್ರಿ ಅಂತ. ಆದರೆ ಅವನು ಇವತ್ತು ಹಿಂಗೆ ಮಾಡೋಗಿದ್ದಾನೆ.